ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 9ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 22,000 ಲೆವೆಲ್ನ ಕೆಳಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. 345 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 21,957ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 1062 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 533 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಆಟೋ ಸೆಕ್ಟರ್ನ ಕಂಪನಿಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹೀರೋ ಮೋಟೋಕಾರ್ಪ್ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು, ಒಳ್ಳೆ ಒಂದು ರಿಸಲ್ಟ್ ಬಂದಿತ್ತು. ಆದ್ರಿಂದ ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟಾಟಾ ಮೋಟಾರ್ಸ್ ಮೇ 10 ಶುಕ್ರವಾರ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಟಾಟಾ ಮೋಟಾರ್ಸ್ ನ ಕಡೆಯಿಂದ ಇರುತ್ತೆ. ಸ್ಟಾಕ್ ಇವತ್ತು 2% ಗೇನ್ ಆಗಿದೆ. M&M ಬಜಾಜ್ ಆಟೋ ಒಳ್ಳೆ ಒಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಇವತ್ತು ಸ್ಟಾಕ್ 1% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ SBI ಕೂಡ ಇವತ್ತು 1% ಗೇನ್ ನೊಂದಿಗೆ ಕ್ಲೋಸ್ ಆಯಿತು. SBI ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 24% ಇನ್ಕ್ರೀಸ್ ಆಗಿದೆ. 20,698 ಕೋಟಿ ಪ್ರಾಫಿಟ್ಸ್ ಅನ್ನ SBI ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಫೈನಲ್ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. 13 ರೂಪಾಯಿ 70 ಪೈಸೆಯ ಡಿವಿಡೆಂಡ್ ಅನ್ನ SBI ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. SBI ನ ಇಂಟ್ರೆಸ್ಟ್ ಅರ್ನ್ಡ್ ಹಾಗೆಯೇ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆಯೇ ಇವರ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿದೆ. 20,698 ಕೋಟಿ ಪ್ರಾಫಿಟ್ಸ್ ಅನ್ನ SBI ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ 1,600 ಕೋಟಿಯಷ್ಟು ಪ್ರೊವಿಷನ್ಸ್ ಕೂಡ ಡಿಕ್ಲೇರ್ ಆಗಿದೆ. ಪ್ರೊವಿಷನ್ಸ್ ಅಂದಾಗ ಮುಂದಿನ ಕ್ವಾರ್ಟರ್ಗಳಲ್ಲಿ ಈ ಒಂದು ಪ್ರೊವಿಷನ್ ಅಮೌಂಟ್ ಏನಿದೆ ಅದು ಬ್ಯಾಡ್ ಲೋನ್ಸ್ ಆಗಿ ಕನ್ವರ್ಟ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಬ್ಯಾಂಕ್ ಪ್ರೊವಿಷನ್ಸ್ಗಳನ್ನು ಮಾಡ್ತಾರೆ. ಕಳೆದ ಕ್ವಾರ್ಟರ್ನಲ್ಲಿ ಪ್ರೊವಿಷನ್ಸ್ 687 ಕೋಟಿ ಇತ್ತು. ಸೊ ಮಾರ್ಚ್ 2023ರಲ್ಲಿ 3,315 ಕೋಟಿ ಪ್ರೊವಿಷನ್ಸ್ ಅನ್ನ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರೊವಿಷನ್ಸ್ ಕಡಿಮೆ ಆಗಿದೆ, ಬಟ್ ಕ್ವಾರ್ಟರ್ ಪ್ರೊವಿಷನ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಲಾಸ್ಟ್ ಕ್ವಾರ್ಟರ್ 2023ರ ಡಿಸೆಂಬರ್ನಲ್ಲಿ 9,163 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಬಹಳಷ್ಟು ಇಂಪ್ರೂವ್ ಆಗಿದೆ. 2023ರ ಮಾರ್ಚ್ನಲ್ಲಿ 16,694 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಹಾಗೆ SBI ನ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ NPA 0.64% ಕಳೆದ ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದು ಈ ಕ್ವಾರ್ಟರ್ನಲ್ಲಿ 0.57%ಗೆ ಇಳಿದಿದೆ. ಅಂದ್ರೆ ಬ್ಯಾಡ್ ಲೋನ್ಸ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಇದೆ. ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನ SBI ಡಿಕ್ಲೇರ್ ಮಾಡಿದರೆ. ಮಾರ್ಕೆಟ್ ಅವರ್ಸ್ ನಲ್ಲಿ ರಿಸಲ್ಟ್ ಬಂತು. ಸೊ ರಿಸಲ್ಟ್ ಬಂದಿದ ತಕ್ಷಣ ಒಂದು ಸಡನ್ ಸ್ಪೈಕ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ L&T ಟಾಪ್ ಲೂಸರ್ ಆಗಿತ್ತು. 6% ಕರೆಕ್ಷನ್ L&T ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. L&T ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ L&T ಕಡೆಯಿಂದ ಬಂದಿತ್ತು. ಬಟ್ ಬಹಳಷ್ಟು ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ಸ್ ಅನ್ನ ಕಟ್ ಮಾಡಿದರೆ. ಮೇಜರ್ ಆಗಿ ಒಂದು ವೀಕ್ ಗೈಡೆನ್ಸ್ ಅನ್ನ L&T ಮ್ಯಾನೇಜ್ಮೆಂಟ್ ಕೊಟ್ಟಿದ್ರು. ಆ ಒಂದು ರೀಸನ್ ನಿಂದ ಟಾರ್ಗೆಟ್ ಪ್ರೈಸ್ ಕಡಿಮೆ ಆಗಿದೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದು 3,000 ಟಾರ್ಗೆಟ್ ಪ್ರೈಸ್ ಅನ್ನ L&Tಗೆ ಕೊಡ್ತಾ ಇದ್ದಾರೆ. ಹಾಗೆ CLSA ಕೂಡ ಬೈ ಕಾಲ್ ಅನ್ನ L&Tಗೆ ಕೊಡ್ತಾ ಇದ್ದಾರೆ. ಬಟ್ ಟಾರ್ಗೆಟ್ ಪ್ರೈಸ್ ಅನ್ನ ಕಟ್ ಮಾಡಿದ್ದಾರೆ. 4,151ರ ಟಾರ್ಗೆಟ್ ಪ್ರೈಸ್ ಅನ್ನ CLSA L&Tಗೆ ಕೊಡ್ತಾ ಇದ್ದಾರೆ. ಬರ್ನ್ಸ್ಟೈನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದು 3,800ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ L&T ಈಗ 3,300ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಕೇವಲ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಮಾತ್ರ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದು 3,000 ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಮಿಕ್ಕ ಬ್ರೋಕರೇಜ್ಗಳ ಕಡೆಯಿಂದ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು 5% ಕರೆಕ್ಟ್ ಆಗಿದೆ. ಏಷ್ಯನ್ ಪೇಂಟ್ಸ್ 3-4% ಪ್ರಾಫಿಟ್ ಗ್ರೋತ್ ಅನ್ನ ಇಯರ್ ಆನ್ ಇಯರ್ ತೋರಿಸಬಹುದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇವತ್ತು ಏಷ್ಯನ್ ಪೇಂಟ್ಸ್ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಕೇವಲ 1.3% ಇನ್ಕ್ರೀಸ್ ಆಗಿದೆ. 1,275 ಕೋಟಿ ಪ್ರಾಫಿಟ್ಸ್ ಅನ್ನ ಏಷ್ಯನ್ ಪೇಂಟ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂ ಮತ್ತೆ ಪ್ರಾಫಿಟ್ ಏನಿದೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಕಂಪನಿಯ ಎಬಿಟಾ ಕೂಡ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಏಷ್ಯನ್ ಪೇಂಟ್ಸ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದರೆ. 28 ರೂಪಾಯಿ 15 ಪೈಸೆಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಇದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ಹಾಗೆ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ 11 ಜೂನ್ ಆಗಿರುತ್ತೆ. ಸೊ AGM ನ ನಂತರ ಈ ಒಂದು ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಏಷ್ಯನ್ ಪೇಂಟ್ಸ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ ಫ್ಲಾಟ್ ಆಗಿದೆ. ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಫ್ಲಾಟ್ ಎಕ್ಸ್ಪೆನ್ಸಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 1,275 ಕೋಟಿ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ 1,475 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಪ್ರಾಫಿಟ್ ಸ್ವಲ್ಪ ಮಾತ್ರ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 1,258 ಕೋಟಿ ಪ್ರಾಫಿಟ್ಸ್ 2023ರ ಮಾರ್ಚ್ನಲ್ಲಿ ಡಿಕ್ಲೇರ್ ಆಗಿತ್ತು. ಏಷ್ಯನ್ ಪೇಂಟ್ಸ್ನ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ನಲ್ಲೇ ಬಂದಿದೆ. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ.
ಕ್ರೂಡ್ ಆಯಿಲ್ನ ಪ್ರೈಸಸ್ ಕಂಟ್ರೋಲ್ನಲ್ಲೇ ಇತ್ತು. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಏಷ್ಯನ್ ಪೇಂಟ್ಸ್ನ ಕಡೆಯಿಂದ ಇತ್ತು. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನನ್ನು ಏಷ್ಯನ್ ಪೇಂಟ್ಸ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನೋಡಬೇಕಾಗುತ್ತೆ ಬ್ರೋಕರೇಜ್ಗಳು ಏಷ್ಯನ್ ಪೇಂಟ್ಸ್ನಲ್ಲಿ ಯಾವ ರೀತಿಯ ಟಾರ್ಗೆಟ್ಸ್ಗಳನ್ನು ಕೊಡ್ತಾರೆ ಅಂತ. ಹಾಗೆ PSU ಸೆಕ್ಟರ್ನ ಕಂಪನಿಗಳಲ್ಲಿ ಬಹಳಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. BPCL, ಕೋಲ್ ಇಂಡಿಯಾ, ONGC 4%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಮತ್ತೆ ಇವತ್ತು FIIs ಕಡೆಯಿಂದ ದೊಡ್ಡ ಮೊತ್ತದ ಸೆಲ್ಲಿಂಗ್ ಕಾಣಿಸ್ತಿದೆ. ನಿನ್ನೆ ಕೂಡ 6,600 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ರು. ಇವತ್ತು ಆಲ್ಮೋಸ್ಟ್ 7,000 ಕೋಟಿ ಅಮೌಂಟ್ನ ಶೇರ್ಗಳನ್ನು FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡಿದ್ದಾರೆ. DIIs ಕಡೆಯಿಂದ 5,642 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ PSU ಸೆಕ್ಟರ್ನ ಪವರ್ ಫಿನಾನ್ಸ್ ಕಂಪನಿಗಳಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. RBI ಸ್ಟ್ರಿಕ್ಟ್ ಮೆಜರ್ಸ್ಗಳನ್ನು ತರ್ತಾರೆ ಅನ್ನುವಂಥ ಒಂದು ನ್ಯೂಸ್ನಿಂದ ಪವರ್ ಫಿನಾನ್ಸ್ ಸ್ಟಾಕ್ಗಳು ಕರೆಕ್ಟ್ ಆಗಿತ್ತು. ಈಗ ಗೋಲ್ಡ್ ಲೋನ್ ಫಿನಾನ್ಸಿಂಗ್ ಕಂಪನಿಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಮುಥೂಟ್ ಫಿನಾನ್ಸ್ನಲ್ಲಿ ಇವತ್ತು 4% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ 7% ಡೌನ್ ಸೈಡ್ನೊಂದಿಗೆ ಮುಥೂಟ್ ಫಿನಾನ್ಸ್ ಟ್ರೇಡ್ ಆಗ್ತಿತ್ತು. ಇದಕ್ಕೆ ರೀಸನ್ RBI ಒಂದು ಅಡ್ವೈಸರಿ ಲೆಟರ್ ಅನ್ನ ಈ ಗೋಲ್ಡ್ ಫಿನಾನ್ಸ್ ಕಂಪನಿಗಳಿಗೆ ಸೆಂಡ್ ಮಾಡಿದರೆ. ಇದರ ಪ್ರಕಾರ ಯಾವುದೇ ಒಂದು ಗೋಲ್ಡ್ ಫಿನಾನ್ಸ್ ಕಂಪನಿ ಲೋನ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ 20,000ಕ್ಕೂ ಹೆಚ್ಚಿನ ಅಮೌಂಟ್ ಅನ್ನ ಕ್ಯಾಶ್ನಲ್ಲಿ ಡಿಸ್ಪರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಕಸ್ಟಮರ್ಗಳ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಥವಾ ಚೆಕ್ ಮೂಲಕ ಅಮೌಂಟ್ ಅನ್ನು ಡಿಸ್ಪರ್ಸ್ ಮಾಡಬೇಕಾಗತ್ತೆ. ಕ್ಯಾಶ್ನ ಮೂಲಕ ರೆಸ್ಟ್ರಿಕ್ಷನ್ ಅನ್ನು RBI ತರುವಂಥ ಚಾನ್ಸಸ್ ಇದೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ ಪ್ರೊವಿಷನ್ನ ಪ್ರಕಾರ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನೋದು RBIನ ಒಂದು ವ್ಯೂ ಆಗಿರುತ್ತೆ. ಇದೆಲ್ಲೋ ಒಂದು ಕಡೆ ಮುಥೂಟ್ ಫಿನಾನ್ಸ್, ಮನಪ್ಪುರಂ ಫಿನಾನ್ಸ್ ಹಾಗೆ ಬೇರೆ ಗೋಲ್ಡ್ ಕಂಪನಿಗಳಿಗೆ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ರೂರಲ್ ಏರಿಯಾಗಳಲ್ಲಿ ಅವರು ಗೋಲ್ಡನ್ನು ಪ್ಲೆಡ್ಜ್ ಮಾಡಿಕೊಂಡು ಕ್ಯಾಶ್ನಲ್ಲೇ ಅಮೌಂಟನ್ನು ಡಿಸ್ಪರ್ಸ್ ಮಾಡ್ತಿದ್ರು. ಬಹಳಷ್ಟು ಜನ ರೂರಲ್ ಸೈಡ್ನಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರೋದಿಲ್ಲ. ಆದ್ದರಿಂದ ಕ್ಯಾಶ್ನಲ್ಲೇ ಟ್ರಾನ್ಸಾಕ್ಷನ್ಸ್ ಆಗ್ತಿತ್ತು. ಈಗ RBIನ ಈ ಒಂದು ಸ್ಟ್ರಿಕ್ಟ್ ಅಡ್ವೈಸರಿ ಮುಥೂಟ್ ಫಿನಾನ್ಸ್ ಹಾಗೆ ಬೇರೆ ಗೋಲ್ಡ್ ಕಂಪನಿಗಳಿಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ಬೋದು ಅನ್ನೋದು ಆನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಅದೇ ಒಂದು ರೀಸನ್ನಿಂದ ಗೋಲ್ಡ್ ಫಿನಾನ್ಸ್ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ಕೂಡ ವೀಕ್ ಇದ್ದಿದ್ದರಿಂದ ಕರೆಕ್ಷನ್ ಇನ್ನಷ್ಟು ಇಂಟೆನ್ಸಿಫೈ ಆಗಿದೆ. ಟಾಟಾ ಪವರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟಾಟಾ ಪವರ್ ಕೂಡ ನಿನ್ನೆ ದಿನ ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಓವರ್ ರೆವೆನ್ಯೂನಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. 1,046 ಕೋಟಿ ಪ್ರಾಫಿಟ್ಸ್ ಅನ್ನ ಟಾಟಾ ಪವರ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 1,076 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ ಕಳೆದ ವರ್ಷ ಮಾರ್ಚ್ 2023ಕ್ಕೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. 939 ಕೋಟಿ ಪ್ರಾಫಿಟ್ಸ್ 2023ರಲ್ಲಿ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋ ಆಗಿದೆ. ಬಟ್ ಟಾಟಾ ಪವರ್ನ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬಂದಿಲ್ಲ ಅಂತ ಬಹಳಷ್ಟು ಬ್ರೋಕರೇಜ್ಗಳು ಸೆಲ್ ಕಾಲ್ ಅನ್ನು ಟಾಟಾ ಪವರ್ಗೆ ಕೊಡ್ತಿದ್ದಾರೆ. ಮೇಜರ್ ಆಗಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ಕಾಲ್ ಅನ್ನು ಕೊಟ್ಟಿದ್ದು 265ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ CLSA ಕೂಡ ಸೆಲ್ ಕಾಲ್ ಅನ್ನು ಕೊಟ್ಟಿದ್ದು 297ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಟಾಟಾ ಪವರ್ ಸ್ಟಾಕ್ ಕಳೆದ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ. ಒಂದು ಓವರ್ ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಪ್ರಾಫಿಟ್ನಲ್ಲಿ ಕೂಡ ಅದೇ ರೀತಿಯ ಒಂದು ಗ್ರೋತ್ ಬರಬೇಕಾಗುತ್ತೆ. ಇಲ್ಲ ಅಂದರೆ ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಡೌನ್ ಗ್ರೇಡ್ ಮಾಡ್ತಾರೆ. ಬಟ್ ಟಾಟಾ ಪವರ್ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಡಿಫೆನ್ಸ್ ಸೆಕ್ಟರ್ನ ಕಂಪನೀಸ್ ಆಗಿರುವಂಥ HAL ಮತ್ತು BELನಲ್ಲಿ ಜಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಬುಲ್ಲಿಶ್ ಕಾಲ್ ಅನ್ನು ಕೊಟ್ಟಿದ್ದಾರೆ. ಬೈ ಕಾಲ್ ಅನ್ನು ಕೊಟ್ಟಿದ್ದು ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. HAL ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಅನ್ನು ಹೊಂದಿದ್ದು ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ ಹೊಂದಿದ್ದಾರೆ. ಫೈಟರ್ ಏರ್ಕ್ರಾಫ್ಟ್ಗಳು, ಹೆಲಿಕಾಪ್ಟರ್ ಸ್ಪೇಸ್ನಲ್ಲಿ ಒಳ್ಳೆ ಒಂದು ರೋಬೋಸ್ಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ದರಿಂದ ನಾವು ಬೈ ರೆಕಮೆಂಡೇಶನ್ ಅನ್ನು ಕೊಡ್ತಿದ್ದೀವಿ ಅಂತ 4,750ರ ಟಾರ್ಗೆಟ್ ಪ್ರೈಸ್ ಅನ್ನು HALಗೆ ನೋಮುರಾ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ BELನಲ್ಲಿ ಕೂಡ ಅಷ್ಟೇ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. 300ರ ಟಾರ್ಗೆಟ್ ಪ್ರೈಸ್ ಅನ್ನು ಇವರು BELಗೆ ಕೊಡ್ತಾ ಇದ್ದಾರೆ. ಸೊ ಒಂದು ಪ್ರೀಮಿಯಂ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗುತ್ತೆ ಅನ್ನೋದು ನೋಮುರಾದ ವ್ಯೂ ಆಗಿರುತ್ತೆ. ಇವತ್ತು HAL ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಿದ್ದರಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ BEL ಕೂಡ 2% ಕರೆಕ್ಟ್ ಆಗಿದೆ. ಬಟ್ BELನಲ್ಲಿ 300ರ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. IPOಗಳ ವಿಚಾರಕ್ಕೆ ಬಂದಾಗ ಇಂಡಿಜಿನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 270ರಿಂದ 290ರ ನಡುವೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 60% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಸ್ಟೇಟಸ್ ಇನ್ನೂ ಕೂಡ ಬಂದಿಲ್ಲ. ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಲಿಂಕ್ಡ್ಇನ್ ಟೈಮ್ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಬರುತ್ತೆ. TBO.com ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಸ್ಟೇಬಲ್ ಆಗಿದೆ. 540ರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹಾಗೆ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ 10 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 8 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಓವರಾಲ್ ಆಗಿ ಇಶ್ಯೂ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ ಇನ್ನೂ 0.17 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಧಾರ್ ಹೌಸಿಂಗ್ ಫಿನಾನ್ಸ್ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ
QIB ಮತ್ತು NIA ಕ್ಯಾಟಗರಿಯಲ್ಲಿ 2 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPO ಕೂಡ ಮೇ 10 ಕೊನೆ ದಿನ ಆಗಿರುತ್ತೆ. 56ರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 17ರಿಂದ 18% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆಧಾರ್ ಹೌಸಿಂಗ್ ಫಿನಾನ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ರಿಸ್ಕ್ ತಗೋತೀರಾ ಅಂದರೆ ಈ ಒಂದು IPO ಖಂಡಿತವಾಗ್ಲೂ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.